ಬಿ ಜೆ ಪಿನಲ್ಲೂ ಸ್ವಲ್ಪ ತಪ್ಪುಗಳು ಈ ಇಲ್ಲಿದ್ದೆಲ್ಲ ಮಾತಾಡೋದು, ಕೆಲವು ಹೇಳ್ಬಿಟ್ಟು ಸ್ವಲ್ಪ ಕೆಲವು ಮಾಡುವಿಲ್ಲ. ನರೇಂದ್ರ ಮೋದಿನೂ ಮಾಡಿಲ್ಲ. ಇವರು ಒಂದು ಕಡೆ ಸಪೋರ್ಟ್ ಮಾಡೋಕೆ ಹೋಗ್ತಾರೆ, ಇನ್ನೊಂದು ಕಡೆ ಇವರು ಸಪೋರ್ಟ್ ಮಾಡ್ತಾರೆ. ಇವ್ರು ಹೇಳಿದ ಕಡೆ ಸರಿಯಾಗಿ ಅವ್ರು ನಿಲ್ಲಿಸಿರೋದು ಸರಿ ಇಲ್ಲ, ಕ್ಯಾಂಡಿಡೇಟ್ಗಳು ಸರಿ ಇಲ್ಲ. ನರೇಂದ್ರ ಮೋದಿ ಬಂದಿರೋಕ್ಕೆ ಇಡೀ ವರ್ಲ್ಡಲ್ಲಿ ನಂಬರ್ 1 ಆಗಿದೆ ನನ್ನ ದೇಶ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಡೆವಲಪ್ಮೆಂಟ್ ಮಾಡಬೇಕು. ಅವರೇ ಇನ್ನೂ 5 ವರ್ಷ ಅಲ್ಲ, ಇನ್ನೂ 10 ವರ್ಷ ಇದ್ರೂ ಚೆನ್ನಾಗಿದೆ ಮೇಡಮ್. ಬೇರೆಯವರು ಬಂದರೆ ಕಷ್ಟ ಆಗುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗೆ ಅವ್ರಿಗೆ ಬರುತ್ತೆ GST ವಾಪಸ್ಸು. ನಾವು 10 ರೂಪಾಯಿ ಸಾಮಾನು ತೊಗೊಬಿಟ್ಟು ವಾಪಸ್ ತಗೊಳ್ಳೋದು ಕಷ್ಟ ಆಗುತ್ತೆ. ನರೇಂದ್ರ ಮೋದಿ ಅವರು PM ಆಗ್ತಿರೋದು ಇದು 3ನೇ ಸರಿ ಅಲ್ವಾ? ಈಗ 10 ವರ್ಷದ ಹಿಂದೆ ಏನು ಕೆಲಸ ಮಾಡಿದರೆ ಎಲ್ಲ ನಿಮಗೆ ಗೊತ್ತು. ಇನ್ನು 5 ವರ್ಷದಲ್ಲಿ ಇಂತಿಂಥ ಕೆಲಸ ಮಾಡಬೇಕು ಅಂದರೆ ಯಾವ ಕೆಲಸಗಳು ಮಾಡಬೇಕು? ನಮ್ಮ ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಬಡವರಿಗೆಲ್ಲ ತುಂಬಾ ಕಷ್ಟ ಇದ್ದಾಗ್ತದೆ. ಎಲ್ಲರೂ ಬೆಲೆ ಜಾಸ್ತಿ ಅಂತ ಎಲ್ಲದರಲ್ಲೂ ಈ ಸರಿಯಲ್ಲಿ ಅವ್ರ ಸೀಟು ತುಂಬ ಕಡಿಮೆ ಆಗಿದೆ. ಇವಾಗ ಜಾಯಿಂಟ್ ವೆಂಚರ್ ತೊಗೊಂಡು ಅವರು ಏನಿದ್ರು ಕೆಲಸ ಮಾಡಬೇಕು. ಈ ಕಡೆ ಇನ್ನೊಬ್ಬರು ಅವ್ರು ಹೇಳಿದಷ್ಟು ನಮಗೆ ಇದು ಕೊಡಬೇಕು, ಅದು ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಇವಾಗ ನಮ್ಗೆ ಈ ಮಿನಿಸ್ಟರ್ ಬೇಕು, ನಮ್ಗೆ ಮಿನಿಸ್ಟರ್ ಬೇಕು ಅಂತ ಅದರಲ್ಲಿ ತುಂಬ ಕಡಿಮೆ ಆಗಿದೆ. ಅದರಲ್ಲೂ ಡೆವಲಪ್ಮೆಂಟ್ ತುಂಬ ಆಗಿದೆ ಈಗ 5 ವರ್ಷ ಅಲ್ಲ 10 ವರ್ಷ ಇದೆ ಅವರು ಆಗಿದ್ದಾರೆ. ರೋಡು ಮತ್ತು ಇದೆಲ್ಲ ಚೆನ್ನಾಗಿ ಆಗಿದೆ ಇಲ್ಲ ಅಂತಿಲ್ಲ, ಚೆನ್ನಾಗಿ ಆಗಿದೆ ವ್ಯವಸ. ಇದು ಮಾತ್ರ ಡೆವಲಪ್ಮೆಂಟ್ ಆಗಿದೆ. ಈ ಕೆರೆಗಳು ಅದು ಇದು ಎಲ್ಲ ನೀರು ತುಂಬೋದು, ಅದು ಗಲೀಜು ತೆಗಿಯೋದು, ಅದೆಲ್ಲ ಈ ಕಾರ್ಪೊರೇಷನ್ ಮಾಡೋ ಕೆಲಸ. ಬಟ್ ಅವ್ರು ಆರ್ಡ್ರ್ ಮಾಡಿದ್ರೆ ಇವರು ಮಾಡ್ತಾರೆ. ಅಸೆಂಬ್ಲಿಯಿಂದ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಅಷ್ಟಿದ್ದಕ್ಕೆ ಮಾತ್ರ ನಾನು ಹೇಳ್ತಾರೆ ಅಮ್ಮ. ಮತ್ತು ನಮ್ಗೆ ಅಷ್ಟೊಂದು ಮಾತಾಡ್ಕೊಂಡು ಹೋಗ್ತಾನೆ ಇರ್ಬೋದು. ಬಟ್ ಅಷ್ಟು ಕಷ್ಟ ಇದೆ ನಮಗೂ. ನಮಗೂ ಅಷ್ಟೊಂದು ನಾಲೆಜ್ ಇಲ್ಲ ಇರೋದಕ್ಕೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಬಿಜೆಪಿ ಲಾಸ್ಟ್ ಸರಿಗಿಂತ ಈ ಸರಿ ತುಂಬಾ ಕಡಿಮೆ ಸೀಟ್ ಬಂದಿದೆ. ಯಾಕೆ ಕಡಿಮೆ ಸೀಟ್ ಬಂತು ಅಂತ ಅನ್ಸುತ್ತೆ ನಿಮಗೆ? ನಮ್ಗೆ ಯಾಕೆ ಕಡಿಮೆ ಸೀಟು ಅಂದರೆ ಇದಮ್ಮ ಅವರು ಇದು ನಮ್ಗೆ ಇದು ಬೇಕು, ನಮ್ಗೆ ಅದು ಬೇಕು ಅಂದ್ಕೊಂಡು ಮುಂಚೆಯಿಂದನೂ ಹೋಗ್ತಾನೆ ಇದ್ದಾರೆ. ಅದರಲ್ಲಿ ಏನಾಗುತ್ತೆ, ಇವರು ಒಂದು ಕಡೆ ಸಪೋರ್ಟ್ ಮಾಡೋಕೆ ಹೋಗ್ತಾರೆ, ಇನ್ನೊಂದು ಕಡೆ ಇವರು ಸಪೋರ್ಟ್ ಮಾಡ್ತಾರೆ. ಇವ್ರು ಹೇಳಿದ ಕಡೆ ಸರಿಯಾಗಿ ಅವ್ರು ನಿಲ್ಲಿಸಿರೋದು ಸರಿ ಇಲ್ಲ, ಕ್ಯಾಂಡಿಡೇಟ್ಗಳು ಸರಿ ಇಲ್ಲ. ಅದಕ್ಕೋಸ್ಕರ ಅವ್ರು ಹೋಗಿದಾರಮ್ಮ. ಅವ್ರು ನಿಲ್ಲಿಸಿರೋ ಕ್ಯಾಂಡಿಡೇಟ್ಗಳು ಅವರು ಸರಿಯಾಗಿ ನೋಡಿ ಇದು ಮಾಡಿದರೆ ಅವರು ಡೆವಲಪ್ಮೆಂಟ್ ಆಗ್ತಾಯಿದ್ರು. ಅವರದ್ರಲ್ಲಿ ಏನಾಗಿದೆ, ಯಾರು ಬೇಕು ಅಂದರೆ ಅವ್ರ ಕಡೆ ಇವ್ರ ಕಡೆ ಅವ್ರವ್ರ ಜಾಗದಲ್ಲಿ ಅವರವರೇ ಇದ್ಕೊಂಬಿಟ್ರೆ, ಬೇರೆಯವ್ರಿಗೆ ಹೊಸಬರ್ಗೆ ಜಾಗ ಕೊಟ್ಟರೆ ಅವರು ಬರ್ತಾರೆ. ಬರೀ ಹಳಬರ್ಗೆ ಕೊಡ್ತಾಯಿದ್ರೆ ಅವರು ರೋಡಿ ಜಂಪ್ ಶುರುವಾಗುತ್ತೆ. ನಾನು ಅವನು ಅಂತ ಸೋಲೋದು ಗ್ಯಾರಂಟಿ. ಅದಕ್ಕೋಸ್ಕರ ಕಡಿಮೆ ಆಗಿದೆ ಅಮ್ಮ. ಇನ್ನೊಂದು ಲಾಸ್ಟ್ ಕಳೆದ 10 ವರ್ಷದಲ್ಲಿ ಒಂದೇನೋ ಒಂದು ಮಾಡಿರೋ ಕೆಲಸಗಳಲ್ಲಿ ಇಂಥ ಮಾಡಬಾರ್ದಿತ್ತು, ಆ ಕೆಲಸ ಮಾಡಿದ್ರಿಂದ ಜನಗಳಿಗೆ ಪ್ರಾಬ್ಲಮ್ ಆಯಿತು ಅನ್ನೋದಿದ್ರೆ ಯಾವುದಿತ್ತು? ಅಲ್ಲಮ್ಮ, ಇವು ಮಾಡಿರೋದೇ ಒಳ್ಳೆ ಕೆಲಸ. ಮಾಡಬಾರ್ದು ಅನ್ನೋದು ಯಾವುದಿಲ್ಲ. ಇನ್ನೊಂದು ಡೆವಲಪ್ಮೆಂಟ್ ಮಾಡಬೇಕು. ಅವರೇ ಇನ್ನೂ 5 ವರ್ಷ ಅಲ್ಲ, ಇನ್ನೂ 10 ವರ್ಷ ಇದ್ರೂ ಚೆನ್ನಾಗಿದೆ ಮೇಡಮ್. ಬೇರೆಯವರು ಬಂದರೆ ಕಷ್ಟ ಆಗುತ್ತೆ. ಯಾಕೆ ಈ ಕ್ವಶನ್ ಕೇಳಿದೆ ಅಂದರೆ ತುಂಬ ಜನ ಹೇಳ್ತಾರೆ GST ತುಂಬ ಆಯಿತು, ಒಂದು ಕಾಫಿ ಕುಡಿದ್ರು 2 ರೂಪಾಯಿ GST ತೊಗೊಳ್ತಾರೆ ಅಂತ ಹೇಳ್ತಾರೆ. ಸೊ ಈ ಥರದ್ದು ಯಾವುದಾದ್ರೂ ನಿಮ್ಗೆ ಅನ್ನಿಸ್ತಾ ಅಂತ? ನಮಗೆ GST ಅಂತಂದ್ರೆ GST ಏನು ವಾಪಸ್ ದೊಡ್ಡವರು GST ವಾಪಸ್ ಬರುತ್ತೆ. ಫ್ಯಾಕ್ಟ್ರಿ ಇವರು ಡೆವಲಪರ್ಸ್ಗೆ GST ಬರುತ್ತೆ. ನಾವು ಅಂಗಡಿನಲ್ಲಿ 10 ರೂಪಾಯಿ ಕೊಟ್ಟು ಸಾಮಾನು ತೊಗೊಂಡು ನಮ್ಗೆ ಎಲ್ಲಿಂದ ವಾಪಸ್ ಬರುತ್ತೆ GST? ಕ್ಯಾನ್ಸಲ್ ಮಾಡ್ಬೋದಲ್ಲ, ಹೌದಾನೆ? ದೊಡ್ಡ ಕಂಪ್ನಿಗೆ ಅವ್ರಿಗೆ ಬರುತ್ತೆ GST ವಾಪಸ್ಸು. ನಾವು 10 ರೂಪಾಯಿ ಸಾಮಾನು ತೊಗೊಬಿಟ್ಟು ವಾಪಸ್ ತಗೊಳ್ಳೋದು ಕಷ್ಟ ಆಗುತ್ತೆ. ಅದು ಮಾತ್ರ ಹೇಳ್ಬೋದು. ಬೇರೆ ಏನೂ ಹೇಳೋಕ್ಕಾಗಲ್ಲ. ಬಡವರಲ್ಲಿ ತಗೊಳಕ್ಕಾಗಲ್ಲ. ಸಾಹುಕಾರರಿಗೆ GST ಓಕೆ, ಬಡವ್ರಿಗಿಲ್ಲ. ಅದೇ ಅವ್ರಿಗೆ ವಾಪಸ್ ಬರುತ್ತೆ. ಕಂಪನಿ ಕಟ್ಟಿದ್ರೆ ಬರುತ್ತೆ ಜಾಸ್ತಿ. ಬಟ್ ಏನು ಗೊತ್ತಾ ಸರ್, ಅವ್ರು ಹೇಳ್ತಿರೋ ಪಾಯಿಂಟ್ ಏನು ಅಂದರೆ, ಇವಾಗ ದೊಡ್ಡ ಸಾಹುಕಾರ ಇವರೆಲ್ಲ ಆದ್ರೆ ಅವ್ರು ಹೇಳ್ತಿರೋದು ಕಟ್ಟಿರೋ GST ವಾಪಸ್ ಅವ್ರಿಗೆ ಬರುತ್ತೆ. ಸರ್ ಏನು ಹೇಳ್ತಿರೋದಂದ್ರೆ, ನಾವು 10 ರೂಪಾಯಿ ಇವಾಗ ಏನೋ ಒಂದು ಟೀ ಕುಡಿತೀವಿ, ಬಟ್ ನಮ್ಗೆ ಅದು 2 ರೂಪಾಯಿ GST ನಮ್ಗೆ ವಾಪಸ್ ಬರುತ್ತೆ. ಅದು ನಮ್ಗೆ ಹೆಮ್ಮೆ. ನಮ್ಮ ದುಡ್ಡಲ್ಲಿ ದೇಶ ಉದ್ಧಾರ ಆಗುತ್ತೆ ಅಂದ್ಬಿಟ್ಟು ಹೆಮ್ಮೆ ಪಡಬೇಕು. ಅದಕ್ಕೆ ನೋವು ಪಡಬಾರ್ದು. ನಮ್ಮ ದುಡ್ಡು ನಾವು ಪ್ರಪಂಚಕ್ಕೆ ದೇಶಕ್ಕೆ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾಕೆ ನಾವು ನೋವು ಪಡಬೇಕು? ನಾವು ಹೆಮ್ಮೆ ಪಡಬೇಕು GST ಬಂದರೆ. ನನ್ನ ಉದ್ದೇಶ ಅಲ್ಲ, ಯಾಕಂದರೆ ಪ್ರಪಂಚದಲ್ಲಿ ಒಬ್ಬೊಬ್ರು ಒಂದೊಂದು ಉದ್ದೇಶ ಇದೆ. ನನಗಂದು ನಮ್ಮ ದುಡ್ಡು ನಾವು ದೇಶಕ್ಕೆ ಉದ್ಧಾರ ಕೊಡ್ತಾ ಇದ್ದೀವಲ್ಲ ಅನ್ನೋದು ಭಾಳ ಹೆಮ್ಮೆ ಇದೆ, ನನಗೆ ಖುಷಿ ಇದೆ. ಕೆಲಸಗಳು ಅಂತ ಹೇಳಕ್ಕೆ ಬಂದರೆ ಜನಗಳಿಗೆ ಸ್ವಲ್ಪ ಅನಾನುಕೂಲ ಇದೆ. ಇನ್ನೊಂದು ನರೇಂದ್ರ ಮೋದಿ ಬಂದ್ರೂ ಈಗ 10 ವರ್ಷದಿಂದ ಕೆಲಸ ಮಾಡೋದು ಸ್ವಲ್ಪ ಅನಾನುಕೂಲ ಇದೆ. ಆ ಅನಾನುಕೂಲ ಸರಿ ಮಾಡಬೇಕು. ಮೇಯ್ನು ಅನಾನುಕೂಲ ಅಂದರೆ ಕೆಲವು ಉದ್ಯೋಗಗಳು ಕಡಿಮೆ ಇರೋದು ಯೂತ್ಗೆ. ಆಮೇಲೆ ಉದ್ಯೋಗ ಕಡಿಮೆ. ಇನ್ನೂ ಒಂದು ಕೆಲವೆಲ್ಲ ನನಗೆ ಸಡನ್ನಾಗಿ ಮಾತಾಡೋಕ್ಕೆ ಬರೋಲ್ಲ, ಅದು ಗೊತ್ತಿರೋದು ಮಾತ್ರ ಹೇಳ್ತೀನಿ. ಯೂತ್ವರಿಗೆ ಉದ್ಯೋಗ ಒಂದು ಬೇಕು. ಆಮೇಲೆ ಕೆಲವು ಹಾಸ್ಪಿಟ್ಲಲ್ಲಿ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ, ಅವೊಂದು ಮಾಡಬೇಕು. ಅದು ಬಿಟ್ಟರೆ ಏನು ಹೆಚ್ಚು ಕಡಿಮೆ ಸುಮಾರಾಗಿ ಮಾಡ್ತಾರೆ ನಮ್ಮ ನರೇಂದ್ರ ಮೋದಿ. ತಪ್ಪೇನಿಲ್ಲ. ಅವ್ರು ಬಂದಿದ್ದಕ್ಕೆ ಏನಿಲ್ಲ. ಅಂದರೆ ಮೇಯ್ನ್ ಅಂದರೆ ದೇಶ ಉದ್ಧಾರ ಆಗಿದೆ. ನರೇಂದ್ರ ಮೋದಿ ಬಂದಿರೋಕ್ಕೆ ಇಡೀ ವರ್ಲ್ಡಲ್ಲಿ ನಂಬರ್ 1 ಆಗಿದೆ ನನ್ನ ದೇಶ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ.
ಇನ್ನೊಂದು ನೀವು ಉದ್ಯೋಗ ಅಂತ ಹೇಳೋದಕ್ಕೆ ಇದು ನೆನಪಾಯ್ತು ನನಗೆ. ಅವ್ರು ಲಾಸ್ಟ್ ಟೈಮು ಇದು ಹೇಳಿದ್ರು, ಏನೋ ಒಂದು ಬಜ್ಜಿ ಮಾರಿದ್ರು ಅದನ್ನು ಒಂದು ಕೆಲಸ ಅದನ್ನ ಮಾಡ್ಕೊಳ್ಳಿ ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ಸ್ ಒಂದಷ್ಟು ಕೊಟ್ಟಿದ್ರಲ್ವ ಅವಾಗ. ಸೊ ಅದನ್ನೆಲ್ಲ ಕೇಳಿರ್ತೀರ, ಅದಕ್ಕೂ ಇದಕ್ಕೆ ಏನು ಲಿಂಕ್ ಆಗತ್ತಾ ಅನ್ನೋದೊಂದು. ಬಜ್ಜಿ ಮಾಡ್ಬೇಕಂದ್ರೂ ಬಜೆಟ್ ಅಂತೂ ಬೇಕಲ್ವಾ. ಈಗಿನ ಪರಿಸ್ಥಿತಿಲಿ ಬಜೆಟ್ ಇಲ್ಲದೆ ಬಜ್ಜಿ ಮಾರೋಕ್ಕೂ ಆಗಲ್ಲ. ಅದನ್ನು ಮಾಡೋಕ್ಕೂ ಒಂದು ಜಾಗ ಬೇಕು, ಅದಕ್ಕೊಂದಷ್ಟು ಪಾತ್ರೆ ಬೇಕು, ಸಾಮಾನು ಬೇಕು, ಎಣ್ಣೆ, ಇದಕ್ಕೆಲ್ಲ ಒಂಚೂರು ಬಜೆಟ್ ಬೇಕು. ಅದನ್ನು ಅನುಕೂಲ ಮಾಡಬೇಕು ಅವರು. ಸುಮ್ಮನೆ ಬಜ್ಜಿ ಮಾಡೋದು ಹೆಂಗೆ ಮಾಡೋಕ್ಕಾಗುತ್ತೆ, ನಾವೆಲ್ಲ ಮಾರೋಕ್ಕಾಗುತ್ತೆ ಬಜ್ಜಿ, ಹಂಗಾಗಲ್ಲ. ಅದಕ್ಕೊಂದು ಅನುಕೂಲ ಮಾಡಿಕೊಡ್ಬೇಕು ಅಷ್ಟೇ. ನಿಮ್ಗೆ ಎಷ್ಟು ಖುಷಿ ಆಯ್ತು ನರೇಂದ್ರ ಮೋದಿ ಅವರು 3ನೇ ಸರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ? ಎಷ್ಟು ಸವಾಲುಗಳಿತ್ತು, ಏನು ಅವರು 400 ಸೀಟ್ ಬರುತ್ತೆ ಅಂತ ಹೇಳಿದ್ರು, ಕೊನೆಗೆ 292 ಬಂತು. ಸೊ ಈ ಸರಿ ಹಾಕ್ತಿದ್ದಾರೆ, ಏನು ಅನಿಸ್ತು, ಎಷ್ಟು ಖುಷಿ ಆಯಿತು? ಅಂದರೆ ನನಗೆ ಸ್ವಲ್ಪ ನೋವು ಆಯಿತು. ಇನ್ನೂ ಸ್ವಲ್ಪ ಸೀಟ್ ಬಂದಿರಬೇಕಾಗಿತ್ತು. ಯಾಕಂದರೆ ಫುಲ್ ಅಧಿಕಾರ ಬಂದಿಲ್ಲ ಅವ್ರಿಗೆ. ಇವಾಗ ಏನೇ ಅವ್ರ ಸೀಟಲ್ಲಿ ಕೂತ್ಕೊಂಡ್ರು ಇನ್ನೊಬ್ಬನ ಕೇಳಿ ಮಾಡಬೇಕು. ಅವರು ಏಕಾಂಗಿಗೆ ಕ್ರಿಯೆಗೆ ಡಿಸಿಷನ್ ತೊಗೊಳಕ್ಕಾಗಲ್ಲ. ಅದು ಸ್ವಲ್ಪ ನೋವೇ ನಮಗೆ. ಇನ್ನೂ ಬಂದಿರಬೇಕಾಗಿತ್ತು ಸೀಟುಗಳು. ಯಾಕೆ ಈ ಸರಿ ಕಡಿಮೆ ಬಂತು? ಲಾಸ್ಟ್ ಸರಿಗಿನ್ನ ಈ ಸರಿ ಏನಕ್ಕೆ ಕಡಿಮೆ ಬಂತು ಬಿಜೆಪಿಗೆ ಅಂತ ಅನ್ಸುತ್ತೆ ಸರ್? ಕಡಿಮೆ ಅಂದರೆ ಅವರು ಸ್ವಲ್ಪ ತಪ್ಪುಗಳು ಮಾಡಿದ್ದಾರೆ. ಬಿ ಜೆ ಪಿನಲ್ಲೂ ಸ್ವಲ್ಪ ತಪ್ಪುಗಳು, ಈ ಇಲ್ಲಿದ್ದೆಲ್ಲ ಮಾತಾಡೋದು, ಕೆಲವು ಹೇಳ್ಬಿಟ್ಟು ಸ್ವಲ್ಪ ಕೆಲವು ಮಾಡೂ ಇಲ್ಲ. ನರೇಂದ್ರ ಮೋದಿನೂ ಮಾಡಿಲ್ಲ, ಹಂಗಾಗಿ ಸ್ವಲ್ಪ ಹೊರ್ತಾ ಬಿತ್ತು. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಯಿತು. ಬೀಟ್ ಪ್ಲಸ್ ಕರ್ನಾಟಕ.